ಬೆಂಗಳೂರಿನ ಬೋಗೇನಹಳ್ಳಿಯಲ್ಲಿರುವಂತಹ ಊರಿನ ಗ್ರಾಮಸ್ಥರು ಅಲ್ಲಿನ ಜನರು ನಿತ್ಯ ನರಕ ಯಾತನೆ ಅನುಭವಿಸುವಂತಾಗಿದೆ. ನೆಮ್ಮದಿಯಾಗಿರೋದಕ್ಕೂ ಆಗ್ತಿಲ್ಲ, ನೆಮ್ಮದಿಯಾಗಿ ಮಲಗೋಕ್ಕೂ ಆಗ್ತಿಲ್ಲ, ಅಲ್ಲಿರುವಂತಹ ಮಕ್ಕಳಿಗೆ ಸರಿಯಾಗಿ ಓದೋಕ್ಕೂ ಆಗ್ತಿಲ್ಲ. ಲಕ್ಷ ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿದ್ರು ಮನೆ ಬೆರುಕು ಬಿಡ್ತಿದೆ. ಬೆಂಗಳೂರಿನ ಬೋಗೇನಹಳ್ಳಿಯಲ್ಲಿರುವಂತಹ ಜನರ ಗೋಳನ್ನ ಕೇಳೋರೇ ಇಲ್ಲದಂತಾಗ್ಬಿಟ್ಟಿದೆ. ಬಂಡೆ ಬ್ಲಾಸ್ಟ್ನಿಂದಾಗಿ ಬೋಗೇನಹಳ್ಳಿಯಲ್ಲಿ ಅಲ್ಲಿನ ಜನರು ನಿತ್ಯ ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಈ ಹಿಂದೆ ಇದೇ ಜಾಗದಲ್ಲಿ 800 ಕೆಜಿ ಜಿಲೆಟಿನ್ ಪತ್ತೆಯಾಗಿತ್ತು. ಪೊಲೀಸರು ಅದನ್ನ ವಶಕ್ಕೆ ಪಡೆದಿದ್ರು. ಆದ್ರೂ ಬೆಳಗ್ಗೆ ರಾತ್ರಿ ಎನ್ನದೆ ಭಾರಿ ಬ್ಲಾಸ್ಟಿಂಗ್ ಕೆಲಸ ಮಾಡಲಾಗ್ತಾ ಇದೆ. ಕ್ವಾರಿಯಲ್ಲಿ ಜಿಲೆಟಿನ್ ಅನ್ನ ಬಳಸಿ ನಿತ್ಯ ಬ್ಲಾಸ್ಟ್ ಮಾಡ್ತಿದ್ದಾರೆನ್ನುವಂತಹ ಆರೋಪ ಕೇಳಿ ಬಂದಿದೆ. ಒಂದೇ ಸಮನೆ ನಿರಂತರವಾಗಿ ಬಂಡೆ ಸದ್ದು ಕೇಳಿ ಬರ್ತಾ ಇದೆ ಎನ್ನುವಂತಹ ಆರೋಪವನ್ನ ಹಾಗೂ ಬಂಡೆಯನ್ನ ಬ್ಲಾಸ್ಟ್ ಮಾಡುವ ಸದ್ದು ಕೇಳಿ ಬರ್ತಾ ಇದೆ ಎನ್ನುವಂತಹ ಆರೋಪವನ್ನ ಅಲ್ಲಿನ ಜನರು ಮಾಡ್ತಿದ್ದಾರೆ. ಈ ಬಂಡೆಯನ್ನ ಆ ಕ್ವಾರಿಯಲ್ಲಿ ಬಂಡೆ ಕಲ್ಲುಗಳನ್ನ ಬ್ಲಾಸ್ಟ್ ಮಾಡ್ತಾ ಇರುವುದರಿಂದ ಅಲ್ಲಿರುವಂತಹ ಒಂದಷ್ಟು ಮನೆಗಳ ಗೋಡೆಗಳು ಬೆರುಕು ಬಿಟ್ಟಿದ್ದು ಮನೆಯಲ್ಲಿರುವಂತಹ ಕುಟುಂಬಸ್ಥರು ಜೀವ ಕೈಯಲ್ಲಿ ಹಿಡಿದು ಬದುಕುವಂತಾಗಿದೆ. ಇನ್ನು ಪ್ರತಿದಿನವೂ ಕೂಡ ಶಾಲೆಯನ್ನ ನಡೆಸುತ್ತಿರುವಂತಹ ಶಿಕ್ಷಕರು ಕೂಡ ಈ ಬಗ್ಗೆ ದೂರು ಕೊಟ್ಟರು ಏನೂ ಪ್ರಯೋಜನ ಆಗಿಲ್ಲ. ನಮಸ್ತೆ, ನನ್ನ ಹೆಸರು ಗಿರೀಶ್ ಅಂದ್ಬಿಟ್ಟು. ನಾನು ಬೋಗನಹಳ್ಳಿ ಗ್ರಾಮದಲ್ಲಿ ವಾಸಿಸ್ತಿರೋದು. ಸುಮಾರು 1 ವರ್ಷದಿಂದ ಇದು ಬಂಡೆ ಹೊಡೆಯೋದು ಮತ್ತು ಸುಮಾರು ಮಿಷಿನರಿ ಎಲ್ಲ ದೊಡ್ಡ ದೊಡ್ಡ ಮಿಷಿನರಿ ಎಲ್ಲ ಯೂಸ್ ಮಾಡಿ ವಿತೌಟ್ ಪರ್ಮಿಷನ್, ಏನು ಪರ್ಮಿಷನ್ ಇಲ್ದಿರ ಇವರು ಜಿಲೆಟ್ ಬಾಂಬ್ಸ್ ಯೂಸ್ ಮಾಡೋದು. ಲೈಸೆನ್ಸ್ ಹೋಲ್ಡ್ರು ಬೇರೆಯವರಾದ್ರೂ ಇವರು ಇಲ್ಲಿಗಲ್ ಆಗಿ ಯಾರ ಪರ್ಮಿಷನು ಸುತ್ತಮುತ್ತ ಯಾರ್ದು ಒಬ್ಬರು ಮನೆಯದು ಪರ್ಮಿಷನ್ ತೊಗೊಂಡಿರ ಇವ್ರು ನೈಟ್ ಆ್ಯಂಡ್ ನೈಟು ಜಿಲೆಟ್ ಬಾಂಬ್ ಸಿಕ್ಕಿ ಎಲ್ಲ ಮನೆ ಶೇಕ್ ಆಗಿ ಸೌಂಡು ತುಂಬ ಇದೆ ಸರ್. ತುಂಬ 12 ಗಂಟೆಗೆ ಹೊಡಿತಾರೆ. ಶಾರ್ಪ್ 12 o'clock 12:25 ವಿತಿನ್ 20 ಮಿನಿಟ್ಸ್ಗೆ ವೇರಿಯೇಷನ್ಗೆ ಬಾಂಬ್ ಸಿಗ್ತಾರೆ, ಜಿಲೆಟ್ ಬಾಂಬ್ಸ್. ಅದು 800 kg ಎಕ್ಸ್ಪೋಸಲ್ ಪತ್ತೆ ಆಗಿದೆ ಸರ್. ಅದನ್ನೆಲ್ಲ ಕಂಪ್ಲೇಂಟ್ ಕೊಟ್ಟು ಅದನ್ನೆಲ್ಲ ಬಾಂಬ್ಸ್ ಕೊಡೋರು ಬಂದು ಎಲ್ಲ ಜಪ್ತಿ ಮಾಡ್ಕೊಂಡು ಹೋದ್ರು. ಬೆಳ್ಳಂಡೂರು ಸ್ಟೇಷನ್ಗೆ ಬರೋ ಸರ್ ಸೇರೋದಿದೆಲ್ಲ ಸಾಹೇಬ್ರೆಲ್ಲ ಬಂದು ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲ ಜಪ್ತಿ ಮಾಡ್ಕೊಂಡು ಹೋಗಿದ್ರು ಸರ್. ಆದ್ರೂ ಇವರು ಎಲ್ಲ ಕಂಪ್ಲೇಂಟ್ ಆದ್ರೂ ಇವ್ರು ತಿರ್ಗಾ ಅವ್ರು ರಾಜಾರೋಷವಾಗಿ ತಿರ್ಗಾ ಕೆಲಸ ಮಾಡ್ತವ್ರೆ. ಇದಕ್ಕೆ ಕಡಿವಾಣನೇ ಇಲ್ಲ. ಇಲ್ಲಿ ತುಂಬ ಪಕ್ಕದಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದೆ. ಸುಮಾರು ಒಂದು 300-400 ಜನ 500 ಜನ ಓದ್ತಾ ಇದ್ದಾರೆ ಮಕ್ಕಳು. ಅವ್ರಿಗೆ ಪಾಠ ಹೆಂಗೆ ಮಾಡೋದು? ಇವರು ಈ ಥರ ಸೌಂಡ್ ಬರ್ತಾ ಇದ್ದಾರೆ, ಅವ್ರ ಪಾಠ ಏನು ಕೇಳಿಸ್ಕೊತಾರೆ? ನಾಳೆ ಫ್ಯೂಚರ್ ಅವ್ರಿಗೂ ಡ್ಯಾಮೇಜ್ ಆಗುತ್ತೆ. ಮತ್ತು ಅವ್ರಿಗೆ ಏನು ಪಾಠ ಕೇಳೋಕ್ಕೂ ಆಗಲ್ಲ, ನಾವು ನೈಟ್ ಹೊತ್ತು ಮಲ್ಕೊಳಕ್ಕೂ ಆಗಲ್ಲ, ನಿದ್ದೆ ನಮಗೂ ಕೆಡುತ್ತೆ ಸರ್. ಇವರು ಸೌಂಡು ದೊಡ್ಡ ದೊಡ್ಡ ಮಿಷಿನರಿ ತಗೊಂಬಂದು ಹಿಂಗೆ ಈ ಥರ ಇಕ್ಕಿದ್ರೆ ನಾಳೆ ದಿವಸ ನಾವು ಎಲ್ಲಿ ಹೋಗೋಣ ಸರ್? ಬೆಂಗಳೂರು ನಗರ ಜಿಲ್ಲಾ ಉಸ್ತುವಾರಿ ಅಭಿವೃದ್ಧಿ ಸರ್ ಕೃಷ್ಣ ಬೈರೇಗೌಡ ಸರ್ ಅವರೇ, ಸ್ವಲ್ಪ ಇದು ನಿಮ್ಮ ಗಮನಕ್ಕೆ ಬರಲಿ. ತುಂಬ ಇಲ್ಲಿಗಲ್ ಆಗಿ ಜಿಲೆಟಿನ್ ಸ್ಫೋಟಗೊಳಿಸ್ತಾ ಇದ್ದಾರೆ ನಮ್ಮ ಬೋಗನಹಳ್ಳಿ ಗ್ರಾಮದಲ್ಲಿ. ಇದು ವರ್ತೂರು ವಾರ್ಡ್ಗೆ ಸೇರುತ್ತೆ, ವರ್ತೂರು ಹೋಬ್ಳಿಗೆ ಸೇರುತ್ತೆ ಸರ್. ಇದು ಬೆಳ್ಳಂಡೂರು ವಾರ್ಡು. ಇದು ತುಂಬ ಕ್ರಿಟಿಕಲ್ ಇದೆ ಸರ್, ಸ್ವಲ್ಪ ನಿಮ್ಮ ಗಮನಕ್ಕೆ ಬರಲಿ ಸರ್. ಗೌರಮ್ಮ ಅಂತ ಇಲ್ಲಿ ಕೆಲಸ ಮಾಡ್ತಾವ್ರೆ ವರ್ಷದಿಂದ. ಬಾಂಬ್ಗಳಿಕ್ತಾರೆ, ಈ ಸುತ್ತು ಅದೇನು ಮಿಷಿನ್ ಇಕ್ತಾರಲ್ಲ ಅದು ಹೊಡೆಯೋವಾಗ ಮನೆ ಒಳಗೆ ಇರೋಕ್ಕಾಗ್ತಿರಲಿಲ್ಲ, ಮನೆ ಎಲ್ಲ ಶೇಕ್ ಆಗೋದು. ಇನ್ನು ಪೊಲೀಸ್ನವ್ರಿಗೆಲ್ಲ ಹೇಳವ್ರೆ, ಯಾರು ಬಂದು ಏನು ಮಾಡಿಬಿಟ್ರೋ ಏನೂ ಮಾಡಿಲ್ಲ ಅಷ್ಟೇ. ಗೌರ್ಮೆಂಟವ್ರು ಏನು ಮಾಡ್ತಾರೆ? ಅವ್ರಿಗೆ ಬೇಕಾದಂಗೆಲ್ಲ ಬಳಸ್ಕೊತಾರೆ, ಬಂದು ಏನು ಜನಗಳಿಗೆ ಸಹಾಯ ಮಾಡಲ್ಲ. ದಿನಕ್ಕೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಒಂದೊಂದು ದಿವಸ 2 ಗಂಟೆವರೆಗೂ ಕೆಲಸ ಮಾಡೋರು. ಇವಾಗ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಹೋದಾಗಿಂದ ಸ್ವಲ್ಪ ಕಮ್ಮಿ ಮಾಡವ್ರೆ. ಈ ಸೌಂಡ್ ಆತಾನೇ ಇರ್ತದೆ 8 ಗಂಟೆ ರಾತ್ರಿ 10 ಗಂಟೆ ರಾತ್ರಿವರೆಗೂ. ಮಲ್ಗೋದ ಮನೆಗೆ ಇರೋದ? ಹಾಂ ನೋಡಪ್ಪ, ಹಂಗಾಗೈತೆ. ನನ್ನ ಹೆಸರು ರವಿಕುಮಾರ್ ಅಂತ, ವಾಸ ಇರೋದು ಬೋಗನಹಳ್ಳಿ, ಬೆಂಗಳೂರು ಬೋಗನಹಳ್ಳಿಯಲ್ಲಿ. ನಾವು ಏನು ಈ ಸ್ಕೂಲ್ ಇದೆ, ಗೌರ್ಮೆಂಟ್ ಸ್ಕೂಲ್ ಇದೆಯೋ ಪಕ್ಕದಲ್ಲಿ ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ಆ ಪ್ರಾಜೆಕ್ಟ್ ಕಾಂಟ್ರಾಕ್ಟ್ ತೊಗೊಂಡ್ರೆ ಶ್ರೀನಿವಾಸ್ ಅರ್ತ್ ಮೂವರ್ಸ್ ಅಂತ. ಇದ್ರ ಮುಂಚೆನೇ ಒಂದು ತಿಂಗಳ ಹಿಂದೆ ಒಂದು FIR ಆಗಿರುತ್ತೆ. ಏನಾಗಿರುತ್ತೆ ಅಂದರೆ, ಸುಮಾರು 800 kg ಎಕ್ಸ್ಪ್ಲೋರ್ ಜಿಲಿಟನಲ್ಲಿ ಇಟ್ಟು ಎಕ್ಸ್ಪ್ಲೋರ್ ಆಗಿರೋ ಮೆಟಲ್ ಇಟ್ಟಿರ್ತಾರೆ. ಅದೇನೋ ಬ್ಲಾಸ್ಟ್ ಆಗಿದ್ರೆ ನಾವು ಎಕ್ಸ್ಪೋರ್ಟ್ ಬಂದರು, ಬಾಂಬ್ ಎಕ್ಸ್ಪೋರ್ಟ್ ಬಂದಾಗ ಅವ್ರು ಏನು ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದರೆ, ನಮಗೆ ಇದೇನೋ ಬ್ಲಾಸ್ಟ್ ಆಗಿದ್ದಾರೆ, ಅರ್ಧ ಬೆಂಗಳೂರು ಹೋಗ್ತಾಯಿತ್ತು ಅಂತ ಹೇಳಿದ್ದಾರೆ.
ಆವಾಗ ನಾವು ಗಾಬರಿ ಬಿದ್ದಿ. ಅದೇನೋ ಆಗಿದೆ, ನಮ್ಮ ಮಕ್ಕಳ ಗತಿ ಏನು, ಸ್ಕೂಲ್ ಮಕ್ಕಳ ಗತಿ ಏನು, ನಮ್ಮ ಊರ ಗತಿ ಏನು, ನಮ್ಗೆ ಯಾರು ಜವಾಬ್ದಾರಿ ಯಾರು? ನಾವು ಎಲ್ಲ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, FIR ಆಗಿದೆ, NCR ಮಾಡಿದ್ದೀವಿ, ಮತ್ತು ಸಂಬಂಧಪಟ್ಟ ಇಲಾಖೆಗೂ ನಾವು ಮನವಿ ಕೊಟ್ಟಿದ್ದೀವಿ. ಸರ್ 20 ಎಕರೆ ಇದೆ, ಬೋಗ್ನಳ್ಳಿಯಲ್ಲೇ ಇದೆ ಜಾಗ, ಬಂದು ಬೋಗ್ನಳ್ಳಿ. ಸರ್ ಅಕ್ರಮ ಸರ್. ಸರ್ ಪರ್ಮಿಷನ್ ಇಲ್ಲ ಸರ್, ಪರ್ಮಿಷನ್ ಇಲ್ಲ, ಎಲ್ಲ ಇಲ್ಲಿಗಲ್ ಸರ್. ನಾವು ಕಂಪ್ಲೇಂಟ್ ಕೊಟ್ಟರು ಯಾರೂ ಇಲ್ಲ, ಅಲ್ಲಿ ಸ್ಪಾಟಲ್ಲಿ ಯಾರೂ ಇಲ್ಲ, ಇನ್ಚಾರ್ಜ್ ಯಾರೂ ಇಲ್ಲ. ಯಾರೋ ಅವರು ಕೂಲಿ ಕಾರ್ಮಿಕರನ್ನು ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಗತಿ ಏನಪ್ಪ, ಅಕ್ಕಪಕ್ಕ ನಮ್ಮ ಮನೆಗಳೆಲ್ಲ ಕ್ರ್ಯಾಕ್ ಬಿಟ್ಟಿದ್ದಾವೆ, ಅದಕ್ಕೆ ಜವಾಬ್ದಾರಿ ಯಾರು? ಸುಮಾರು 6 ತಿಂಗಳಿಂದ ಮಾಡ್ತಾ ಇದ್ದಾರೆ ಸರ್. ಅದು ತಂದಿದ್ದೀವಿ ಸರ್, ಕಂಪ್ಲೇಂಟ್ FIR ಆಗಿದೆ, NCR ಆಗಿದೆ, ಸಂಬಂಧಪಟ್ಟವ್ರಿಗೆ ಹೇಳ್ತಾ ಇದ್ದೀವಿ, ಅವ್ರಿಗೂ ಯಾರಿಗೆ ಕಾಂಟ್ರಾಕ್ಟ್ ಅವ್ರಿಗೂ ಹೇಳಿದ್ದೀವಿ. ನೋಡಿ ಸ್ವಾಮಿ, ಈ ಥರ ನಂಗೆ ತೊಂದರೆ ಆಗ್ತದೆ, ದಯಮಾಡಿ ನೀವು ಏನೋ ಗೈಡ್ಲೈನ್ಸ್ ಏನಿದೆ ಅದು ಪ್ರಕಾರ ನೀವು ಕೆಲಸ ಮಾಡಿದ್ರೆ ನನಗೆ ಹೇಳಿದ್ದೀವಿ. ಅವ್ರು ಯಾವುದೂ ಲೆಕ್ಕ ಇರಿಸದೆ ಇಲ್ಲಿಗೆಲ್ಲ ಮಾಡ್ತಾ ಇದ್ದಾರೆ ಸರ್. ಸರ್ ಪೊಲೀಸರು ನಾವು ಮನವಿ ಕೊಟ್ಟಿವಿ, ಬಂದು ಒಂದ್ಸಲಿ FIR ಆಗ್ತಾರೆ, ಇನ್ನೊಂದ್ಸಲಿ ಮನವಿ ಕೊಟ್ಟರೆ ಬರೋದೇ ಇಲ್ಲ, ಯಾರೂ ಬರ್ತಾನೆ ಇಲ್ಲ ಅಲ್ಲಿ. ಈಗ ಮತ್ತೆ 300 ಹೋಲ್ ಮಾಡಿ ಇಟ್ಟಿದ್ದಾರೆ. ಅದೇನೋ ಬ್ಲಾಸ್ಟ್ ಆದರೆ ಮತ್ತೆ ನಮ್ಮ ಮನೆಗಳೆಲ್ಲ ಶೇಕ್ ಆಗುತ್ತೆ. ತುಂಬ ಅದು ಇಲ್ಲಿಗಲ್ ಸರ್. ಅದು ಮೈನರ್ ಅಂತ ತಗೊಂಡು ಇವರು ಯೂಜಾಗಿ ಮಾಡ್ತಾ ಇದ್ದಾರೆ. ಈ ಸಂಬಂಧ ಮೊನ್ನೆ ACP ಬಂದರು, ಸುಮ್ಮನೆ ನೋಡ್ಕೊಂಡು ಹೋದ್ರು, ಏನು ರೆಸ್ಪಾನ್ಸ್ ಇಲ್ಲ. SB ಅವರು ರೆಸ್ಪಾನ್ಸ್ ಇಲ್ಲ, ಏನೂ ರೆಸ್ಪಾನ್ಸ್ ಇಲ್ಲ. ಇನ್ಸ್ಪೆಕ್ಟರು ಬಂದು ನೋಡ್ಕೊಂಡ್ರು, ಏನು ಮತ್ತೆ ನಮ್ಗೆ ಏನು ರೆಸ್ಪಾನ್ಸ್ ಕೊಡ್ತಾಯಿಲ್ಲ. ನಮ್ಮ ಕಂಪ್ಲೇಂಟ್ ಕೊಟ್ಟು 34 ಕಂಪ್ಲೇಂಟ್ ಕೊಟ್ಟಿದ್ವಿ, NCR ಕೊಟ್ಟಿದ್ದಾರೆ, ಅದ್ರ ಮೇಲೂ ಏನು ಆಕ್ಷನ್ ತೊಗೊಂಡಿಲ್ಲ.